ನಮ್ ಕಡೆ ಡೈಲಿ 3 ರಿಂದ 4 ಮೊಬೈಲ್ಸ್ ಗಳು ಕೊರಿಯರ್ ಬರ್ತಾವೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ. ಮೋಟೋರೋಲಾ Edge50 ಫ್ಯೂಷನ್ ಮೊಬೈಲ್ ಮಾರ್ಕೆಟ್ ಅಲ್ಲಿ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಪ್ರಾಬ್ಲಮ್ ಬರುವಂತ ಡಿವೈಸ್ ಅಂದ್ರೆ ಇದು ಮೋಟೋರೋಲಾ Edge50 ಫ್ಯೂಷನ್. ಇದರಲ್ಲಿ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ CPU ಇಂದ ಬರುತ್ತೆ ಆಲ್ಮೋಸ್ಟ್ 90% ಪ್ರಾಬ್ಲಮ್. ಕೆಲವೊಂದು ಡಿವೈಸ್ ಅಲ್ಲಿ ಮಾತ್ರ UFS ಇಂದ ಬರುತ್ತೆ. ಇದು ಕಂಪನಿಯ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್. ಇದನ್ನ ನಾನು ಶಾರ್ಟ್ ಔಟ್ ಮಾಡಿ CPU ರಿಪಾಲ್ ಮಾಡಿ ಇನ್ಸ್ಟಾಲ್ ಮಾಡ್ತೀನಿ. ಬಟ್ ಇದರಲ್ಲಿ ಪ್ರಾಬ್ಲಮ್ ಇನ್ನೊಂದಿದೆ. UFS ಪ್ರಾಬ್ಲಮ್ ಇದೆ ಇದರಲ್ಲಿ. UFS ಹೆಲ್ತ್ ಖರಾಬ್ ಆಗಿದೆ. UFS ನ ರಿಪೇರ್ ಮಾಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ಫೋನ್ ಬೂಟ್ ಆಗುತ್ತೆ. ಬಟ್ ಇದರಲ್ಲಿ CID ರೆಡಿ ಇರುತ್ತೆ. IMEI ನಂಬರ್ ತೋರಿಸಲ್ಲ, ಏನು ತೋರಿಸಲ್ಲ. ಬಟ್ ಇದನ್ನ ನಾನು ಮತ್ತೆ CID ರಿಪೇರ್ ಮಾಡಿ ಪರ್ಫೆಕ್ಟ್ಲಿ ಆನ್ ಆಗೋ ತರ ಮಾಡಿದೀನಿ. ಈ ವಿಡಿಯೋನ ಮೋಟೋರೋಲಾ ಯೂಸರ್ಸ್ ಗೆ ಶೇರ್ ಮಾಡಿ. ಇಲ್ಲ ನಿಮ್ ಕಡೆ ಏನಾದ್ರು ಇದ್ರೆ ಭರತ್ ಮೊಬೈಲ್ ಕೇರ್ ಗೆ ತಗೊಂಬನ್ನಿ. ನಾವು ಕಡಿಮೆ ಪ್ರೈಸ್ ಅಲ್ಲಿ ರೀಸನೇಬಲ್ ಪ್ರೈಸ್ ಅಲ್ಲಿ ರಿಪೇರ್ ಮಾಡಿ ಕೊಡ್ತೀವಿ. ನೀವು ಬೇರೆ ಊರಿಂದ ಆದ್ರೆ ನೀವು ಭರತ್ ಮೊಬೈಲ್ ಕೇರ್ ಅಡ್ರೆಸ್ ಗೆ ನೀವು ಕೊರಿಯರ್ ಮಾಡಬಹುದು. ಅಡ್ರೆಸ್ ಇನ್ಸ್ಟಾ ಪೇಜ್ ಅಲ್ಲಿ ಇದೆ. ನಮ್ ಕಡೆ ಡೈಲಿ 3 ರಿಂದ 4 ಮೊಬೈಲ್ಸ್ ಗಳು ಕೊರಿಯರ್ ಬರ್ತಾವೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ. ಕೊರಿಯರ್ ಮಾಡೋಕ್ಕಿಂತ ಮುಂಚೆ ನೀವು ಅಡ್ರೆಸ್ ನ ಕನ್ಫರ್ಮ್ ಮಾಡ್ಕೊಂಡು ಮಾಡಿ. ಯಾಕಂದ್ರೆ ತುಂಬಾ ಡಿವೈಸ್ ಗಳು ಮಿಸ್ ಆಗಿದೆ. 7 ರಿಂದ 8 ಡಿವೈಸ್ ಗಳು ಮಿಸ್ ಆಗಿದ್ದಾವೆ. ಕಸ್ಟಮರ್ಸ್ ಗೆ ಮತ್ತೆ ಆ ಮೊಬೈಲ್ ಓನರ್ಸ್ ಗೆ ನಾವು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಹಾಕೋಕ್ಕಿಂತ ಮುಂಚೆ ನಮಗೆ ವಾಟ್ಸ್ಆಪ್ ಅಲ್ಲಿ ಒಂದ್ಸಲ ಕನ್ಫರ್ಮ್ ಮಾಡಿ ಹಾಕಿ. ಮತ್ತೆ ನೀವು ಬೇರೆ ಕಡೆ ಎಲ್ಲ ತಿರುಗಾಡಿ ಆಮೇಲೆ ಲಾಸ್ಟ್ ಹಾಕ್ಬೇಡಿ ನಮ್ ಕಡೆ ಮೊಬೈಲ್ಸ್ ನ. 1-2 ಶಾಪ್ ರಿಟರ್ನ್ಸ್ ಇರೋ ಫೋನ್ ಗಳು ರಿಪೇರ್ ಮಾಡಿ ಕಳಿಸ್ತೀವಿ. ಮದರ್ ಬೋರ್ಡ್ ಬೆಂಡ್ ಇರುವಂತ ಫೋನ್, ಮದರ್ ಬೋರ್ಡ್ ಮುರಿದೋಗಿರುವಂತ ಫೋನ್, ಈ ತರ ಫೋನ್ ಗಳು ಕಳ್ಸಕ್ ಹೋಗಬೇಡಿ. ಯಾಕಂದ್ರೆ ನಮ್ ಟೈಮ್ ವೇಸ್ಟ್, ನಿಮ್ ಕೊರಿಯರ್ ಚಾರ್ಜಸ್ ವೇಸ್ಟ್ ಆಗುತ್ತೆ. ಕಂಡೀಷನ್ ಇದ್ರೆ ಮಾತ್ರ ಕಳಿಸಿ, ನಾವು ಅದನ್ನ ರಿಪೇರ್ ಮಾಡ್ತೀವಿ. ಥ್ಯಾಂಕ್ ಯು.